ಮೊನ್ನೆ ನಡೆದಂಥ 23ನೇ ತಾರೀಕಿನ ಉಪಚುನಾವಣೆಯಲ್ಲಿ ನಮ್ಮ ನಾಗೇಶ್ ಮೇದಾರ್ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ನಿಂತಿದ್ದರು. 19ನೇ ಡಿವಿಷನಿನ ಎಲ್ಲ ಮತದಾರ ಬಾಂಧವರು ಮತ್ತು ತಾಯಂದಿರು ಹಾಗೂ ಕಾರ್ಯಕರ್ತರು, ನಮ್ಮ ಬಿ ಜೆ ಪಿ ಎಲ್ಲ ಯುವಕ ಮಿತ್ರರು ಹಾಗೂ ಎಲ್ಲ ಸಂಘಟನೆಕಾರರಿಗೆ ಮೊದಲನಾಗಿ ನಾನು ಧನ್ಯವಾದವನ್ನು ತಿಳಿಸುತ್ತೇನೆ. ನಾಗೇಶ್ ಮೇದಾರ್ ಅವರು ಒಂದು ಬಿ ಜೆ ಪಿಯ ಕ್ಯಾಂಡಿಡೇಟ್ ಆದ ದಿನದಿಂದಲೂ ಏನಪ್ಪ ಅಂದ್ರೆ ಒಂದು ಶಕ್ತಿಯಾಗಿ, ಯುವಕರ ಶಕ್ತಿ ಅಂದರೆ ಬಿ ಜೆ ಪಿ ಒಂದು ಕೆಳಮಟ್ಟದ ಕಾರ್ಯಕರ್ತನೆಂದು ಗುರುತಿಸುವ ಯಾವ್ದಾರ ಪಕ್ಷ ಇದ್ರೆ ಬಿ ಜೆ ಪಿ. ಆ ಬಿ ಜೆ ಪಿ ಪಕ್ಷದ ಕ್ಯಾಂಡಿಡೇಟ್ ಆಗಿ ನಮ್ಮ ನಾಗೇಶ್ ಅವರು ನಿಂತಿದ್ದರು. ಆ ನಾಗೇಶ್ ಅವರನ್ನು 19ನೇ ಡಿವಿಷನ್ ಎಲ್ಲ ತಮ್ಮ ಮನೆ ಮಗನಂತ ನೋಡ್ಕೊಂಡು ಪ್ರಚಾರಕ್ಕೆ ಹೋದಾಗ ಉತ್ತಮ ಸ್ಪಂದನೆ ಮಾಡಿದರು ಮತ್ತು ಅದೇ ರೀತಿಯಾಗಿ ಮತದಾನ ಮಾಡ್ಯಾರ. ಅವ್ರಿಗೆ ಮೊದಲಾಗಿ ನಾವು ನಮ್ಮ ಪಕ್ಷದ ಕಡೆಯಿಂದ ಮತ್ತು ನಮ್ಮ ಗುರು ಹಿರಿಯರ ಕಡೆಯಿಂದ ಮೊದಲಾಗಿ ಧನ್ಯವಾದಗಳು ತಿಳಿಸ್ತೇವೆ. ಇದು ಏನಪ್ಪ, ಚುನಾವಣೆ ಪ್ರಕ್ರಿಯೆ ನಡೆದಾಗಲಿಂದಲೂ ನಾವು ವಿಜಯಶಾಲಿಯಾಗಿದ್ದೇವೆ. ಎದಕ್ಕಪ್ಪ ಅಂದರೆ ಈ ತಾಲೂಕಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ದರ್ಪ ದೌರ್ಜನ್ಯ ನಡೆದೈತಿ. ದರ್ಪ ದೌರ್ಜನ್ಯ ಹೆಂಗಪ್ಪ ಅಂದ್ರೆ ಅಧಿಕಾರಿಗಳು ಒಂದು ಪಕ್ಷಕ್ಕೆ ಮೀಸಲಾಗಿದ್ದಾರೆ. ಅವರು ಒಂದು ಪಕ್ಷಕ್ಕೆ ಮೀಸಲಾಗಿ ನಮಗೆ ಜಾತಿ ಪ್ರಮಾಣ ಕೊಡೋ ಸಂದರ್ಭದಲ್ಲಿರ್ಬೋದು, ಮತ್ತು ನಾವು ಸ್ಕೂಟ್ನಿ ಸಂದರ್ಭದಲ್ಲಿರ್ಬೋದು, ಎಲ್ಲ ಸಂದರ್ಭದಲ್ಲಿ ನಮಗೇನಪ್ಪ ಅಂದ್ರೆ ಅಧಿಕಾರಿಗಳಿಂದ ಒಂದು ಮನಸ್ಸಿಗೆ ಒಂದೇನಂದ್ರೆ ಒಂದು ದುಃಖ ಆಗಿದೆ. ಯಾಕಂದರೆ ಒಂದು ಸೈಡ್ ಮಾಡ್ತಾ ಇದ್ದಾರೆ ಅವರು. ಒಂದು ಪಕ್ಷ ಮೀಸಲಾಗಿ ಆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನೀವು ಸಾರ್ವಜನಿಕರಿಗೆ ಸೇವೆ ಮಾಡೋಕ್ಕೆ ಬಂದಿದ್ದೀರಿ, ಒಬ್ಬ ರಾಜಕಾರಣಿಗಳ ಮನೆ ಗುಲಾಮರಾಗಿ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲರೂ ಸಮಾನರು. ಇಲ್ಲೇ ಒಬ್ಬ ರಾಜಕಾರಣಿ ಒಬ್ಬ ಮನುಷ್ಯನಿಂದ ನಿಮಗೆ ಇದಿರಲ್ಲ, ಎಲ್ಲರೂ ಸಮನಾಗಿ ನೋಡಬೇಕು. ನೀವು ನಿಮ್ದು ಹೆಂಗಪ್ಪ ಅಂತಂದ್ರೆ ಇಲ್ಲೇ ಸ್ಕೂಟ್ನಿ ಒಳಗೂ ಫೇಲ್ ಆಗಿದ್ರಿ, ಆ ಜಾತಿ ಪ್ರಮಾಣ ಕೊಡಬೇಕಾದ್ರೂ ಗೊಂದಲ ಸೃಷ್ಟಿ ಮಾಡಿರಿ. ಆದರೂ ನಾವು ಅದೆಲ್ಲ ಬದಿಗೊಟ್ಟು ನಾವು ಸಾರ್ವಜನಿಕರ ಎಲೆಕ್ಷನ್ ನಾವು ಹೋಗಿರಿ, ಜನತಾ ನ್ಯಾಯಾಲಯಕ್ಕೆ ಹೋಗಿರಿ, ಜನರ ಆಶೀರ್ವಾದ ಸಿಕ್ಕೈತಿ, ನಮಗೆ ತೃಪ್ತಿ ಐತಿ. ನೀವು ಎಲ್ಲ ನಾ ಅಧಿಕಾರಿಗಳಿಗೆ ಹೇಳ್ತೀನಿ, ಎಲ್ಲ ಬಿಡ್ರಿ. ಒಬ್ಬ ರಾಜಕಾರಣಿಗಳ ಮಾತು ಕೇಳೋದು ಬಿಡ್ರಿ, ಜನಸೇವೆ ಮಾಡಿರಿ. ಇದು ಜನಸೇವೆ ಮಾಡೋದು ನಿಮಗೊಂದು ಪುಣ್ಯದ ಕೆಲಸ ಇದು. ಎಲ್ಲರೂ ಈಗ ಒಬ್ಬ MLA ಒಬ್ಬ MP ನಿಮ್ಗೆ ಯಾರೂ ಪೇಮೆಂಟ್ ಕೊಡಲ್ಲ. ಎಲ್ಲ ಟ್ಯಾಕ್ಸ್ ಕಟ್ಟಿ ಎಲ್ಲ ಸಾರ್ವಜನಿಕರು ಕೂಡಿ ನಿಮಗೆ ಪೇಮೆಂಟ್ ಕೊಡ್ತಿರ್ತಾರೆ. ನಿಮಗೆ ಸಿಕ್ಕಿದ್ದೇ ಒಂದು ಭಾಗ್ಯ. ಎಲ್ಲ ನಾಗರಿಕರಿಗೆ ಸಮಾನ, ಎಲ್ಲ ಇವ್ರ ಜನರಿಗೆ ನೀವು ನ್ಯಾಯ ಕೊಡೋದೇ ಒಂದು ನಿಮ್ಮದೊಂದು ಕೆಲಸ. ಅದು ಬಿಟ್ಟು ಒಬ್ರಿಗೆ ಮೀಸಲಾಗಿ ಎಷ್ಟು ದಿರ್ತಿರ್ತಾವ ಒಂದು ಪಕ್ಷ ಅಂದ್ರೆ 5 ವರ್ಷ ಇರ್ತಾವೆ, ನೀವು 55 ವರ್ಷ ಇರ್ತೀರಿ. ಅದಕ್ಕಾಗಿ ನಿಮಗೊಂದು ಅಧಿಕಾರಿಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಮನವಿ ಮಾಡಿರಿ. ಅಧಿಕಾರ ಮಾಡಿ ಬ್ಯಾಡ ಅನ್ನಂಗಿಲ್ಲ, ಅಧಿಕಾರ ದರ್ಪವನ್ನು ತೋರಬೇಡ್ರಿ. ಅಧಿಕಾರ ಅನ್ನೋದು ಶಾಶ್ವತ ಅಲ್ಲ, ಇದು ನಿಂತ ನೀರಲ್ಲ, ಇದು ಹಳೆ ನೀರು ಹೋಗ್ತಿರ್ತದೆ, ಹೊಸ ನೀರು ಬರ್ತಿರ್ತದೆ. ಅದಕ್ಕೆ ನಾನು ಮೊದಲೊಮ್ಮೆ ಹೇಳ್ತೀನಿ ಎಲ್ಲ ಅಧಿಕಾರಿಗಳಿಗೆ, ಈ ಥರ ದರ್ಪದಿಂದ ನಡ್ಕೊಂಡ್ರೆ ಜನರಲ್ಲಿ ನೀವು ಬೇಜಾರಾಗ್ತೀರಿ. ನಾಳೆ ಜನ ರೊಚ್ಚಿಗೆದ್ರಂದರೆ ಅದಕ್ಕೆ ಹೊಣೆಗಾರ ನೀವೇ ಆಗ್ತೀರಿ. ಯಾಕಂದ್ರೆ ಇದು ಹುನಗುಂದ ತಾಲೂಕು ಅಂದ್ರೆ ಶಾಂತಿಯುತ ಒಂದು ಕ್ಷೇತ್ರ ಇದು. ಇಲ್ಲಿ ವಿಜಯ ಮಹಾಂತಪ್ಪ ಅವರು ಮತ್ತು ಮುರ್ತುಜ್ ಖಾದ್ರಿ ಅವರು ನೆಲೆಸಿದಂಥ ಒಂದು ಊರಿದು. ಈ ಊರಿನಲ್ಲಿ ಯಾವಾಗಲೂ ಅಶಾಂತಿಯನ್ನು ಇಲ್ಲಿ ಯಾವಾಗಲೂ ಇದಾಗಿಲ್ಲ, ವ್ಯಕ್ತಪಡಿಸಿಲ್ಲ. ನೀವು ಅಧಿಕಾರಿಗಳು ಇದೆಲ್ಲ ಜನರಲ್ಲಿ ಗೊಂದಲ ಮೂಡಿಸಿ ಆ ಥರ ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ನಾವು ಆಲ್ರೆಡಿ ಯಾವಾಗ ಗೆದ್ದಿರಪ್ಪ ಅಂದ್ರೆ ಸ್ಕೂಟ್ನಿ ಟೈಮ್ದಾಗ ಗೆದ್ದುಬಿಟ್ರಿ. ಇವಾಗೇನು ಅಂತಾರವ್ರೆ, ಇಲ್ಲಿ ಸೋತಿದ್ದಕ್ಕೆ ಹಿಂಗೆ ಅಂತಾರ. ಸೋತಿದ್ದಕ್ಕೆ ಹಿಂಗಲ್ಲ. ಅಧಿಕಾರಿಗಳು ಬೇನಾಳ್ ಅವ್ರಿಗೆ ನಿಜವಾಗ್ಲಿ ಅವ್ರಿಗೆ ಸರ್ಕಾರದ ನೌಕರಿ ಮೇಲೆ ಗೌರವ ಇತ್ತಂದ್ರೆ ಅವ್ರು ಪ್ರಾಮಾಣಿಕವಾಗಿ ಹೇಳಿ ಅವು ಎರಡೂ ಪಕ್ಷದ ಎಲ್ಲ ಪೇಪರ್ಸ್ ಕರೆಕ್ಟ್ ಇದ್ವು ಅಂತಂದು ಅವರು ಒಂದು ದಾಖಲೆ ಕೊಡಲಿ. ಅವ್ರು ನಿಜವಾದ ಅಧಿಕಾರಿಗಳಂತ ನಾನು ನಂಬ್ತೀನಿ. ಹಿಂಗೆಲ್ಲ ಗೇಟ್ ಕಾಯೋ ಕೆಲಸ ಮಾಡಬಾರ್ದು ಅಧಿಕಾರಿಗಳು. ಅದಕ್ಕಾಗಿ ನಾನು ಮೊದಲೊಮ್ಮೆ ಹೇಳ್ತೀನಿ, ಇನ್ನು ಮುಂದೆ ಇದು ಬಿಡ ಆಯಿತು, ಇನ್ನು ಮುಂದೆ ಯಾವುದೇ ಸಾರ್ವಜನಿಕರಾಗಲಿ ನ್ಯಾಯ ಕೊಡುವಂಥ ಕೆಲಸ ಮಾಡಿರಿ. ಜನರ ಪ್ರೀತಿ ವಿಶ್ವಾಸ ಗಳಿಸ್ರಿ ಅಂತ ಹೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಬಿಜೆಪಿ ಓಟ್ ಡಿಫರೆಂಟ್ 153 ಮತಗಳಿಂದ ಬಿಜೆಪಿ ಅವರು ಬಹಳ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ರಿ. ಬಿಜೆಪಿ ಮಾಡೋದು ಪದೇ ಪದೇ ನೀವು ಕಾರಣ ಏನಿರ್ಬೋದು? ಸೋಲಿಗೆ ಕಾರಣ ಏನಪ್ಪಾ ಅಂತಂದ್ರೆ ಇದು ನಮ್ಮ ಸಂಘಟನೆ, ನಮ್ಮ ಕಾರ್ಯಕರ್ತರು ಎಲ್ಲ ಉತ್ತಮವಾಗಿ ಕೆಲಸ ಮಾಡ್ಯಾರ. ಒಂದು ಹೇಳ್ಬೇಕಪ್ಪ ಅಂದ್ರೆ ಇದು ಸೋಲಿಗೆ, ಆ ಸೋಲನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡ್ರಿ. ಮುಂದೆ ಬರೋ ದಿನಗಳಾದಾಗ ನಾವು ಗೆದ್ದು ತೋರಿಸ್ತೀರಿ ಅಂತ ನಾನು ಹೇಳ್ತೀನಿ. ಈ ಸೋಲಿಗೆ ಕಾರಣ ಸೋಲಿಗೆ ನಾವೇ ಕಾರಣರು. ಎದಕ್ಕಂದ್ರೆ ನಾವು ಜನರ ಮುಟ್ಟಲ್ಲಿ ಯಶಸ್ಸಾಗಿದೆ. ಇದು ಒಂದು ಸ್ವಲ್ಪ ಕುತಂತ್ರ ನಡೆದಿದೆ. ಅಧಿಕಾರ ದುರುಪಯೋಗ ಮತ್ತು ಹಣಬಲದಿಂದ ಅವ್ರು ಚುನಾವಣೆ ಗೆದ್ದಾರೆ. ಇಲ್ಕಲ್ನ ಜನತೆಗೆ ಹಾಗೂ 19ನೇ ವಾರ್ಡಿನ ಎಲ್ಲ ಮತದಾರ ಪ್ರಭುಗಳಿಗೂ ಅನಂತ ಕೋಟಿ ಧನ್ಯವಾದಗಳು.
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ನನ್ನ ಚುನಾವಣೆಗೆ ಸಹಕರಿಸಿದ ಎಲ್ಲ ನನ್ನ ಸಹೋದರರಿಗೂ ಮಿತ್ರರಿಗೂ ಪಕ್ಷದ ಹಿರಿಯರಿಗೂ ಎಲ್ಲರಿಗೂ ಅನಂತ ಕೋಟಿ ಧನ್ಯವಾದಗಳು. ನಾನು ಎಲೆಕ್ಷನ್ನಲ್ಲಿ ಸೋಲಾಗಿದೆ ಅಂತ ನನಗೇನು ಬೇಜಾರಿಲ್ಲ. ನಾವು ಎಷ್ಟು ಶ್ರಮಪಟ್ಟಿವಿ ಅದಕ್ಕಿಂತ ನಮ್ಗೆ ಹೆಚ್ಚಿಗೆ ಮತದಾನ ಬಂದವು. ನಾನು ಸೋತಿನಂತ ಗಡಿ ಸುಮ್ಮ ಕುಂದ್ರಂಗಿಲ್ಲ. 19ನೇ ವಾರ್ಡಿನ ಜನರು ನನಗೆ ಸ್ವಲ್ಪ ಸ್ಪಂದನೆ ಮಾಡ್ಯಾರ, ಎಲ್ಲ ಮಾತೆಯವರು ಹಿರಿಯರು. ಮತ್ತು ಇದೇ ರೀತಿ ಅವರು ಸಹಕಾರ ಇದ್ರಂದ್ರೆ ಅವ್ರ ಸೇವೆ ಮಾಡ್ತೀನಿ ನಾನು. ಇಲೆಕ್ಷನ್ ಜೀವನದೊಳಗೆ ಮಾಡಿ 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 ಬ್ಯಾಸತ್ತು ಬಿಟ್ಟಿವಿ ನಾವು. ಏನು ಅದೇ ಪ್ರಶ್ನೆ ಇಲ್ಲ. ಸೋಲು ಗೆಲುವು ಮನುಷ್ಯನಿಗೆ ಏನು ಇವತ್ತಿನ ಸೋಲು ನಾಳೆ ಗೆಲುವು ಅದ್ರ ಒಂದ. ಈಗೇನಾಗೈತಂದ್ರೆ ಮೊದಲಿನ ನಮ್ಮ ರಾಜಕಾರಣ ಈಗ 70 ವರ್ಷ ನಮ್ಮ ವಯಸ್ಸಿಗೆ 71. ಅವಾಗ ನಾವು ರಾಜಕಾರಣ ಮಾಡೀವಿ. ಹೆಂಗೆ ಮಾಡೀವಿ ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಮಾಡೀವಿ. ಇವತ್ತಿನ ದಿವಸ ಆ ಪ್ರೀತಿ ವಿಶ್ವಾಸ ಇಲ್ಲ, ಕಳ್ಕೊಂಬಿಟ್ಟಿವಿ ನಾವು. ಕಳ್ಕೊಂಡದ್ದೇ ಇವೆಲ್ಲ ನಡೀತೇವೆ. ಈಗ ನಾಗೇಶ ಬಿದ್ದಾರಂತ ತಿಳ್ಕೊಂಡು ನಮ್ದೇನಿಲ್ಲ. ಮುಂದಿನ ಸಲ ಮತ್ತೆ ಎಲ್ಲರೂ ನಿಂದಿರಿಸ್ತೇವೆ ಅವ್ರನ್ನ. ಇನ್ನೊಂದು 8 ತಿಂಗಳಿಗೆ ಐತಿ. ಇವತ್ತು ನಾನೇ ಹೇಳ್ತೀವಿ, ಸ್ವಚ್ಛಗೆ ಹೇಳ್ತೀವಿ. ಅವಾಗ ಆರಿಸ್ತಂಬಂದು ಮೆಂಬರ್ ಮಾಡ್ತೀವಿ ಅವ್ರನ್ನ. ಅದ್ರ ಬಗ್ಗೆ ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಇಂಥ ಹುಡುಗರು ಯುವಕರು ಬೇಕು ನಮಗೆ. ಯುವಕರಿಲ್ಲ ನಾವೇನು ಮಾಡಂಗಿದೀವಿ. ಇನ್ನು ಮ್ಯಾಗ ಮುಂದಿನ ಸಲ ನಾವು ಸ್ವಲ್ಪ ಪಾಠ ಕಲಿಬೇಕು. ಇನ್ನು ಬರೋ ದಿನಮಾನಗಳಲ್ಲಿ ಆ ವಾರ್ಡಿಗೆ ಹೋಗಿ ಕುಂತ್ಕೊಂಡು ಎಲ್ಲ ಜನರು ಕೇಳಿ ನಾವು ಟಿಕೆಟ್ ಕೊಡ್ತೀವಲ್ಲ ಹೊರತು ಎಲ್ಲೇ ಏನು ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಅದು ಮುಗೀತೀಗ ಅಂತಕ್ಕಂಥ ಮಾತು ಹೇಳ್ತೀನಿ. ತಾವು ಕೂಡ ಸ್ವಲ್ಪ ನಮಗೆ ಇನ್ನೊಂದು ಈ ಸರ್ಕಾರ ಮತ್ತು ನಮ್ಮ ಶಾಸಕರು ಇಲ್ದ ಹೊತ್ತಿನಾಗ ನಾವು ಇಷ್ಟು ಹೋರಾಟ ಮಾಡೋದು ಬಹಳ ದೊಡ್ಡದು, ಸಣ್ಣದಲ್ಲಿದು. ಯಾಕಂದ್ರೆ ನಮ್ಮಿಂದ ಯಾರು ಇಲ್ಲೇ ಇಲ್ಲಲ್ಲ. ಈ ತಾವು ಕೂಡ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ರೆ ಚಲೋ ಆಕೈತೆ ಅಂತ ನಮ್ಮ ವಿಚಾರ ಇದು. ಯಾಕಂದ್ರೆ ಇದಕ್ಕೆ ಕಡಪಟ್ಟಿಯವರು ಹೋದ ನಂತರ GP ಪಾಟೀಲ್ರು 4 ಸಲ ನಾವು ಬೆನ್ನತ್ತಿ ಮಾಡೀವಿ. GP ಪಾಟೀಲ್ರು ಮಾಡಿದ್ರೆ ಏನಾಯ್ತಂದ್ರೆ ಏನಾರಾದ್ರೆ ಅಂಡೆಗೆ ಹಚ್ಕೊಂಬರ್ತಿದ್ರು ಅವರು, ಬಲ್ಲೆ ಮಕ್ಕಳ ಅಂತೇಳಿ. ಈಗ ಅದ ನಮಗೆ ಸಂಸ್ಕೃತಿ ಬೇಕಂದ್ರೆ ಇಲ್ಲೀಗ. ಈಗಿರೋಂಥ ಸಂಸ್ಕೃತಿ ಹೆಂಗಿರುತ್ತೆ ಹಂಗೆ ಹೋಗ್ಬೇಕು. ನಮ್ಮ ದೊಡ್ಡಗೌಡರು ಸಂಭಾಯ್ತಾರೆ ಅವರು. ಆ ಸಂಭಾಯ್ತಗಿರಿ ಸ್ವಲ್ಪ ದುರುಪಯೋಗ ಆಗತ್ತೆ ಅಷ್ಟೇ, ಅದು ಮತ್ತೇನಿಲ್ಲ ಅಂತ ತಿಳ್ಕೊಂಡು ಹೇಳಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಕಾರ್ಯಕರ್ತರು ಎಷ್ಟು ನೊಂದರು. ಓಡಾಡಿ ಏನೋ ಸಿಕ್ಕಂಗೆ ಓಡಾಡಿದ್ರು ಪಾಪ ಅವರು. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಯಾಕೆ ಹೇಳ್ತಂದ್ರೆ ಒಂದು ಇಲೆಕ್ಷನ್ದಾಗ ಇಷ್ಟು ಮಾಡ್ತಾರಂದ್ರೆ ನಾವು ಯಾರು ಹೋಗಿಲ್ಲ. ಅಲ್ಲಿ ಒಂದು 3-4 ಮಂದಿ ಹೋಗಿವಿ ಅಷ್ಟೇ. 3-4 ಮಂದಿ ಹೋದ್ರೆ ಅಷ್ಟು ಆಗೈತೆ. 361 ಓಟ್ ಕಡಿಮೆ ಅಲ್ಲ. ನೀವು ಕಡಿಮೆ ತಿಳ್ಕೊಬೇಡ್ರಿ ಅದನ್ನು. ಅಲ್ಲಿ ಹೋಗಿ ನಾವು 361 ಓಟ್ ತೊಗೊತೀವಿ ಅಂದ್ರೆ ನಮ್ಮಷ್ಟು ಗಟ್ಟಿ ನಿರ್ಧಾರ ಯಾರಿಗೂ ಮಾಡೋಕ್ಕಾಗಿಲ್ಲ. ಹುಡುಗರು ಮಾಡ್ಯಾವ ಪಾಪ. ಆ ಹುಡುಗರಿಗೆ ನಾವು ಯಾವಾಗಲೂ ಆ ಹುಡುಗ್ರ ಜೊತೆಗಿರ್ತೀವಿ, ಅವರಿಂದ ಇದ್ದೀವಿ. ಆಮ್ಯಾಗ ನಾನು ಜಿಲ್ಲಾ ದಿಶಾ ಕಮಿಟಿಯ ಸೆಂಟ್ರಲ್ ಗೌರ್ಮೆಂಟದ ಸದಸ್ಯ. ನಾನು ಇವತ್ತಿಗೂ ನೀವು ಕೂಡ ಒಂದು ದಿವಸ ಬರೋದಿಲ್ಲ. ಅದನ್ನು ಈಗ ಬರೀರಿ ಅಂತ ತಿಳ್ಕೊಂಡು ವಿನಂತಿ ಮಾಡ್ಕೊಳ್ತೀವಿ ನಿಮ್ಗೆ. ಯಾಕೆ ಇತ್ತು ಅಂದರೆ ನೀವೆಲ್ಲ ನಮ್ಗೆ ಅಗದಿ ಬೇಕಾದರು, ಅಗದಿ ಪ್ರೀಯಿಂದ ಮಾತಾಡೋಂಥವ್ರು ನಾವು. ಅದಕ್ಕೆ ತಾವು ಇದರೊಳಗೆ ಏನು ಕೆಲವೊಂದು ಹಾಕಿರ್ತಾವ ಇರಲಿ. ಅವ್ರಿಗೆ ಈಗ ಅಲ್ಲೇ ನಮಗೆ ವೋಟಿಂಗ್ ಮಾಡ್ಯಾರ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಇನ್ನೂ 1 ಸಲ ಅಲ್ಲ 10 ಸಲ ನಾವು ಧನ್ಯವಾದಗಳನ್ನು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ಪಾಪ ನಮ್ಮ ಐಲಿ ಸಂತೋಷ ಏನು ಆಗಿರ್ತಾವೆ, ಅವೆಲ್ಲ ಆಗವ. ರಾಜಕಾರಣ ಮಾಡೋತ್ತಿಗೆ ಆಗವ, ಏನು ಮಾಡೋಕ್ಕಾಗಲ್ಲ. ಅವೆಲ್ಲ ಹಾಕವ. ಅವನ್ನೆಲ್ಲ ಯಾವುದೂ ಮನುಷ್ಯ ಇಟ್ಕೊಳ್ಳಾರ್ದ ಮುಂದೆ ಮತ್ತು ಒಳ್ಳೆಯ ಕಾಲಗಳು ಬರ್ತಾವೆ. ಬಂದಾಗ ನೋಡಮಂತ. ಇವತ್ತು ಇಲ್ಲಿ ಮುಗಿಲ್ಲ ನಮ್ಮ ಜೀವನ. ಇಲ್ಲಿ ಮುಗಿತಪ್ಪ ಮತ್ತು ಬೇರೆ ಮತ್ತು ಒಳ್ಳೆಯ ಕಾಲ ಬರ್ತಾವೆ, ಒಳ್ಳೆಯ ದಿನಗಳು ಬರ್ತಾವೆ. ಆದ್ರೆ ನಾವು ಕೂಡ ಶಾಂತಿ ಸಮಾಧಾನದಿಂದ ಹೋಗ್ಬೇಕು. ಯಾಕೆ ಅವರು ಆಯ್ತು ಇತ್ತು ಅಂತಾರೆ, ನಾವು ಅನ್ನಕ್ಕೆ ಬರೋಂಗಿಲ್ಲ. ಅಂದ್ರೆ ಅದನ್ನೆಲ್ಲ ಮಾಡಬೇಡ್ರಪ್ಪ ಅಂತ ತಿಳ್ಕೊಂಡು ಹೇಳಿ ನಮ್ಮ ಹುಡುಗರಿಗೇನ
ನಾವು ಕೈ ಮುಗಿದು ವಿನಂತಿ ಮಾಡ್ಕೊತೀವಿ. ಸಮಯ ಸಂದರ್ಭಗಳು ಎಲ್ಲವೂ ಕಾಯಬೇಕು. ಕಾಯಿಲಾದ್ರೆ ಯಾವುದು ಸಿಗೋದಿಲ್ಲ ನಮ್ಗೆ. ಕಾಯುವಂಥ ಪ್ರಜ್ಞೆ ಬೇಕು. ಈಗಿನ ದುನಿಯಾ ಹೆಂಗೈತಂದ್ರೆ ಈ ಸದ್ಯ ಹುಟ್ಟಿದ ಕೂಡ ಆ ಹುಡುಗ ಅಡ್ಡಾಡ್ಬೇಕಂತ ಕಾದಿದ್ದು ಅವೆಲ್ಲ ಆಗಿಲ್ಲ. ತಾವು ದಯವಿಟ್ಟು ಎಲ್ಲ ಈ ನಮ್ಮ ಕಾರ್ಯಕರ್ತರಿಗೆ, ಆಮೇಲೆ ನಮ್ಮ ಸಂಘ ಸಂಸ್ಥೆಗಳ ಕಾರ್ಯಕರ್ತರಿಗೆ ಭಾಳ ಕೆಲಸ ಮಾಡ್ಯಾರ ಅವರು. ಅವ್ರಿಗೆ ನಾವು ಎಷ್ಟು ಅವ್ರಿಗೆ ಇದನ್ನು ಹೇಳಿದ್ರು ಕಡಿಮೆ. ಮುಂದೂ ಕೂಡ ಅವ್ರು ನಮ್ಮ ಜೊತೆಗೆ ಅದಾರ, ನಾವು ಅವರಿಂದ ಅದೀವಿ ಅಂತಕೊಂಡು ಹೇಳಿ ನಮ್ಮ 2 ಮಾತು ಮುಗಿಸ್ತೀನಿ. ಫಲೋ ಭಾರತ್ ಮಾತಾಗೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.